ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುರಳಿಯ ಮುಖ್ಯ ಸಾರಾಂಶ. ವಾಣಿ ಡೇಟು 24/11/2025. ಪ್ರಾತಃ ಮುರಳಿ. ಓಂ ಶಾಂತಿ. ಮುರಳಿಯ ಮುಖ್ಯ ಸಾರಾಂಶ. ಶಿವಬಾಬಾ ಇಂದು ನಮಗೆ ಒಂದು ಮುಖ್ಯ ವಾಕ್ಯವನ್ನು ಕೊಡುತ್ತಾರೆ. ಮಕ್ಕಳೇ, ನಿಮ್ಮ ಸಮಯ ಅಮೂಲ್ಯ. ಪಾತ್ರವನ್ನು ನೋಡಿ ಜ್ಞಾನದಾನ ಮಾಡು. ಯಾರು ಜ್ಞಾನವನ್ನು ಅನ್ಯರಿಗೆ ಹಂಚುತ್ತಾರೋ ಅವರು ಗುಣಗಳನ್ನು ಸಹಜವಾಗಿ ಧಾರಣೆ ಮಾಡಿಕೊಳ್ಳುತ್ತಾರೆ. ಚಲನೆಯು ಅಂದರೆ ವ್ಯವಸ್ಥೆ, ನಡೆ, ನುಡಿ ಸುಧಾರಣೆಯಾಗುತ್ತದೆ. ಪಾಪ ವಿಕರ್ಮಗಳು ಸುಲಭವಾಗಿ ಸುಟ್ಟು ಹೋಗುತ್ತವೆ. ಬುದ್ಧಿ ಶುದ್ಧವಾಗುತ್ತದೆ. ನೆನಪು ಅಂದರೆ ಯೋಗ ಗಾಢವಾಗುತ್ತದೆ. ಜ್ಞಾನವನ್ನು ಹಂಚದವರು ಜಿಪುಣರು. ಅವರು ತಮ್ಮನ್ನೇ ನಷ್ಟ ಮಾಡಿಕೊಳ್ಳುತ್ತಾರೆ. ಬಾಬಾ ನಮಗೆ ಆತ್ಮ ಪಿತೃಭಾವವನ್ನು ಬಲವಾಗಿ ನೆನಪಿಸುತ್ತಾರೆ. ನೀವು ಆತ್ಮಗಳು, ನಿಮ್ಮ ತಂದೆ ಒಬ್ಬನೇ ಪರಮಾತ್ಮ ಶಿವ. ಇದನ್ನು ಮರೆತಾಗ ಮಾಯೆ ಚಿಂತೆಯಲ್ಲಿ ಹಾಕುತ್ತಾರೆ. ಈ ಸಂಸಾರ ಕಲಿಯುಗ ದ್ವಾಪರದ ದುಃಖ ಸ್ಥಳ. ಶಾಂತಿಧಾಮ ಸುಖಧಾಮಗಳ ಜ್ಞಾನವನ್ನು ಯಾರಿಗೂ ತಿಳಿದಿಲ್ಲ. ಇದನ್ನು ಇವತ್ತು ತಂದೆ ಬಂದು ತಿಳಿಸಿಕೊಡುತ್ತಾರೆ. ತಂದೆಯ ಪರಿಚಯವೇ ಎಲ್ಲ ಜ್ಞಾನದ ಬಾಗಿಲು. ಪರಿಚಯ ಸಿಕ್ಕಾಗ ಆಸ್ತಿ, ಸ್ವರ್ಗ, ರಾಜ್ಯ ಸಿಗುತ್ತದೆ. ಆಸುರಿ ವಾತಾವರಣ, ಮನೆ, ಕುಟುಂಬದ ಭೇದಗಳಲ್ಲಿ ಸಹನೆ, ಊಹೆ, ಶಂಕೆ, ವಿಘ್ನಗಳು ಬರುವುದರಲ್ಲಿ ಆಶ್ಚರ್ಯ ಬೇಡ. ಇವೆಲ್ಲ ಡ್ರಾಮಾ. ಗುಣಧಾರಣೆ, ನಷ್ಟ, ಮೋಹ, ಪ್ರತಿಕ್ಷಣ ಯೋಗದಲ್ಲಿ ಬಲ, ಇವೆಲ್ಲವೂ ಜ್ಞಾನ ದಾನದಿಂದಲೇ ಸಹಜ. ಮುಖ್ಯ ಜ್ಞಾನ ರತ್ನಗಳು. ಸಮಯ ಅಮೂಲ್ಯ, ಅದನ್ನು ವ್ಯರ್ಥ ಮಾಡಬೇಡಿ. ಪಾತ್ರವನ್ನು ನೋಡಿ ಜ್ಞಾನದಾನ ಮಾಡುವುದು ಅತ್ಯುತ್ತಮ ಸೇವೆ. ಜ್ಞಾನ ಹಂಚಿದರೆ ಗುಣಗಳು ಸಹಜವಾಗಿ ಬರುತ್ತವೆ. ದಾನ ಮಾಡದವರು ಜಿಪುಣರು, ತಾವೇ ನಷ್ಟ. ನಾವಾತ್ಮ, ನಮ್ಮ ತಂದೆ ಒಬ್ಬನೇ ಶಿವಬಾಬಾ. ಆತ್ಮ ಪರಮಾತ್ಮನ ಸ್ಮೃತಿ. ಕಳೆದು ಹೋದಾಗಲೇ ಚಿಂತೆಯ ಆರಂಭ. ಶಾಂತಿಧಾಮ ನಮ್ಮ ಮೂಲ ವಾಸಸ್ಥಾನ. ಸುಖಧಾಮ ಸತ್ಯುಗ, ಶಾಂತಿ ಮತ್ತು ಸುಖ ಎರಡು. ಭಕ್ತಿ ತೀರ್ಥಯಾತ್ರೆಗಳು ಶಾಂತಿ ಕೊಡಲಾರವು. ಜ್ಞಾನದ ಮೊದಲ ಬಾಗಿಲು ತಂದೆಯ ಪರಿಚಯ. ತಂದೆ ಪತಿತ ಪಾವನ, ಸುಖದ ಸೃಷ್ಟಿಕರ್ತ. ಆಸುರಿ ಸಂಪ್ರದಾಯದವರಿಗೆ ಜಗಳ ಸ್ವಭಾವ. ಯುಕ್ತಿಯಿಂದ ದೂರವಿರಿ. ಮನೆ ಮನೆಗೂ ಒಬ್ಬ ಸಂಗಮಯುಗದವನು, ಒಬ್ಬ ಕಲಿಯುಗದವನು ಇರಬಹುದು. ಅವರು ಯೋಗ್ಯರಿಲ್ಲದಿದ್ದರೆ ಯುಕ್ತಿಯಿಂದ ದೂರವಾಗುವುದು. ಈ ಜ್ಞಾನವನ್ನು ಕೊಡುವಾಗ ತುಂಬ ಮಧುರತೆ ಬೇಕು. ತಾವೇ ಪೂಜ್ಯ, ಪೂಜಾರಿ. ರಹಸ್ಯ ಈಗ ಸ್ಪಷ್ಟ. ಹಂಸ, ಕಾಗೆ ಭಾವ. ಯೋಗ್ಯ ಅಯೋಗ್ಯವರನ್ನು ಗುರುತಿಸಬೇಕು. ಸ್ವದರ್ಶನ ಚಕ್ರ. 84 ಜನ್ಮಗಳ ರಹಸ್ಯ. ಸೆಕೆಂಡಿನ ಜ್ಞಾನ. ಯೋಗದಲ್ಲಿ ಮಾತ್ರ ವಿಕರ್ಮ ವಿನಾಶ. ಪವಿತ್ರತೆಯಲ್ಲಿ ದೊಡ್ಡ ದೊಡ್ಡ ವಿಘ್ನಗಳು ಬರುತ್ತವೆ. ಜ್ಞಾನದಾನವೇ ಗುಣಚಲನೆಯ ಸುಧಾರಣೆ. ಡ್ರಾಮಾ ಪೂರ್ವ ನಿಶ್ಚಿತ. ಏನಾಗುತ್ತಿದೆ ಸ್ವಾಭಾವಿಕ. ತಪ್ಪು ನಡೆದರೆ ಬಾಬಾರಿಗೆ ಬರೆಯಿರಿ. ಸ್ವಪರಿಚಯ ಮುಖ್ಯ. ಕೊನೆಯ ಕಾಲ. ಎಲ್ಲರೂ ಹಿಂತಿರುಗಿ ಶಾಂತಿಧಾಮಕ್ಕೆ. ಬಾಬಾ ನಮಗೆ ರಾಜಯೋಗ ಕಲಿಸುತ್ತಿದ್ದಾರೆ. ನಾವು ಡಬಲ್ ಕಿರೀಟಧಾರಿ ಆಗುತ್ತೇವೆ. ಸ್ಕ್ರಿಪ್ಟ್. ನಿಮ್ಮ ಸಮಯ ಅಮೂಲ್ಯ, ವ್ಯರ್ಥ ಮಾಡಬೇಡಿ. ಪಾತ್ರ ನೋಡಿ ಜ್ಞಾನದಾನ ಮಾಡಿ. ಯಾರು ಜ್ಞಾನ ಹಂಚುತ್ತಾರೆ ಅವರ ಗುಣಗಳು ಸಹಜವಾಗಿ ಬೆಳೆಯುತ್ತವೆ. ಚಲನೆಯು ಸುಧಾರಣೆಯಾಗುತ್ತದೆ. ನೆನಪು ಗಾಢವಾಗುತ್ತದೆ. ಜ್ಞಾನದಾನ ಅದು ದಾನದ ಮಹಾರಾಜ. ದಾನ ಮಾಡಿದಂತೆ ಆತ್ಮ ಪ್ರಕಾಶವಾಗುತ್ತದೆ. ಓಂ ಶಾಂತಿ.